ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್, ಒಂದು ಅದ್ಭುತವಾದ ಹೆಲ್ದಿ ರೆಸಿಪಿ ವೆಜಿಟೇಬಲ್ಸ್ ಕರ್ಡ್ ರೈಸ್ ಮಾಡುತ್ತಿದ್ದೇನೆ. ನೋಡಿ, ತುಂಬ ಚೆನ್ನಾಗಿರ್ತದೆ. ನಿಮ್ಮ ಮನೇಲಿ ಯಾವ ತರಕಾರಿ ಇದೆ ಅದರಲ್ಲೇ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಪಿಂಕ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆನೋ ಅಲ್ವಾ? ನೋಡಿ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಪಿಂಕ್ ಇದೆ ಅಲ್ವಾ? ಹಾಗಾಗಿ ನೋಡಿ, ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಎಲ್ಲ ತರಕಾರಿ ಇದೆ, ಕಾಳುಗಳಿದೆ, ಹಾಗಾಗಿ ತುಂಬ ಹೆಲ್ದಿ. ಈ ಸಮರಿಗೆ ಒಂದು ಹೇಳಿ ಮಾಡಿಸಿದಂಥ ಒಂದು ಅದ್ಭುತವಾದ ಒಂದು ಹೆಲ್ದಿ ರೆಸಿಪಿ ಫ್ರೆಂಡ್ಸ್, ಆಯಿತಾ? ನೋಡಿ, ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿರ್ತದೆ. ನೋಡಿ, ಕಲರ್ಫುಲ್ಲಾಗಿ ಎಲ್ಲ ಗೋಡಂಬಿ ಎಲ್ಲ ಇದೆ, ಟೇಸ್ಟಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವೆಜಿಟೇಬಲ್ ಕರ್ಡ್ ರೈಸ್ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ, ಬನ್ನಿ ಫ್ರೆಂಡ್ಸ್. ನೋಡಿ, ನಾನು ಒಂದು ಬೌಲ್ ರೈಸ್ ತಗೊಂಡಿದ್ದೇನೆ. ನೋಡಿ ಅಂದರೂ ಕೂಲಾಗಿರಬೇಕು, ಬಿಸಿ ಇರಬಾರ್ದು, ಆಯಿತಾ? ಹಾಟ್ ರೈಸ್ ಅಲ್ಲ, ಕೂಲಾಗಿರಬೇಕು ರೈಸ್. ಒಂದು ಬೌಲ್ ತಗೊಂಡಿದ್ದೇನೆ. ನಿಮ್ಮ ಹತ್ತಿರ ಎಷ್ಟು ಇದೆ, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅದೇ ಪ್ರಕಾರ ಮಾಡಿಕೊಳ್ಳಿ. ಹಾಗೆ ಫ್ರೆಂಡ್ಸ್, ನಾನು 2 ಟೇಬಲ್ ಸ್ಪೂನ್ ಕ್ಯಾರೆಟ್ ತಗೊಂಡಿದ್ದೇನೆ, 2 ಟೇಬಲ್ ಸ್ಪೂನ್ ಕುಕ್ಕುಂಬರ್ ತಗೊಂಡಿದ್ದೇನೆ, ಒಂದು 2 ಟೇಬಲ್ ಸ್ಪೂನ್ ಬೀಟ್ರೂಟ್ ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ ತಗೊಂಡಿದ್ದೇನೆ, ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಎಲ್ಲವನ್ನು ನೋಡಿ ತುರಿದು ಇಟ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕು, ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು, ಎಷ್ಟು ಜನ ಇದ್ದೀರಾ ಅದೇ ಪ್ರಕಾರ ನೀವು ಮಾಡ್ಕೊಳ್ಳಿ, ಆಯಿತಾ? ನಾನು ಎಲ್ಲ 2 ಸ್ಪೂನ್ ತಗೊಂಡಿದ್ದೇನೆ. ಈಗ ಫ್ರೆಂಡ್ಸ್, ಒಂದು ಬೌಲಿಗೆ ಎಲ್ಲವನ್ನು ಹಾಕ್ಕೊಳ್ಳುವ. ಮೊದಲಿಗೆ ನಾನು ರೈಸ್ ಹಾಕ್ಕೊಳ್ತೇನೆ. ಆನಂತರ ಫ್ರೆಂಡ್ಸ್, ಈ ತರಕಾರಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಳ್ತೇನೆ. ನೀವು ಕ್ಯಾಬೇಜ್ ಕೂಡ ಹಾಕ್ಕೊಳ್ಬೋದು ಇದ್ದರೆ. ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕ್ಕೊಳ್ಳುವ. ಈಗ ಫ್ರೆಂಡ್ಸ್, ನಾನು ಒಂದು ಬೌಲ್, ಮುಕ್ಕಾಲು ಬೌಲು ನಾನು ಮೊಸರು ತಗೊಂಡಿದ್ದೇನೆ, ಇದು ಹಾಕ್ಕೊಳ್ತೇನೆ. ಈ ರೈಸಿಗೆ, ಈ ವೆಜಿಟೇಬಲ್ಸ್ಗೆ ಎಷ್ಟು ಬೇಕು ಅಗತ್ಯವಿದೆ ಅಷ್ಟು ಮೊಸರು ಹಾಕ್ಕೊಳ್ಳಿ. ಈಗ ಫ್ರೆಂಡ್ಸ್, ಉಪ್ಪು ಹಾಕ್ತೇನೆ, ಸಾಲ್ಟ್ ಸೇರಿಸ್ತೇನೆ, ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಹಾಗೆ ಮೊಸರು, ಹುಳಿ ಮೊಸರು ಹಾಕಬೇಡಿ ಫ್ರೆಂಡ್ಸ್, ಆಯಿತಾ? ಸಿಹಿ ಮೊಸರು ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ಮೇಲೆ ಎಲ್ಲ ಪಿಂಕ್ ಆಗ್ತದೆ ಫ್ರೆಂಡ್ಸ್. ನಮ್ಮ ಕಲರ್ ರಾಜ ಇದ್ದಾನಲ್ಲ ಬೀಟ್ರೂಟ್, ಹಾಗಾಗಿ ಎಲ್ಲ ಪಿಂಕ್ ಆಗ್ತದೆ. ನೋಡಿ, ಈಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡಿಕೊಳ್ಳುವ. ಫ್ರೆಂಡ್ಸ್, ನಾನೊಂದು ಬಾಣಲಿ ಇಟ್ಟಿದ್ದೇನೆ ಒಗ್ಗರಣೆಗೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೇನೆ ನಾನು. ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೇನೆ ನಾನು, ಕೊಬ್ಬರಿ ಎಣ್ಣೆ. ನೀವು ತುಪ್ಪ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ. ಹಾಗೆ 1 ಟೇಬಲ್ ಸ್ಪೂನ್ ಶೇಂಗಾ ಬೀಜ ತಗೊಂಡಿದ್ದೇನೆ, ಪೀನಟ್ ಹಾಕ್ತೇನೆ. ಈಗ ಫ್ರೆಂಡ್ಸ್ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ? ಈಗ ನಾವು ಉಳಿದಂಥ ಎಲ್ಲ ಸಾಮಗ್ರಿ ಹಾಕ್ಕೊಳ್ಳುವ. ಸಾಸಿವೆ, ಜೀರಿಗೆ, ಹಾಗೆ ಉದ್ದಿನಬೇಳೆ, 1 ಮೆಣಸು ತಗೊಂಡಿದ್ದೇನೆ ಫ್ರೆಂಡ್ಸ್, ಎಲ್ಲ ಹಾಕ್ಕೊಳ್ಳುವ. ಹಾಗೆ ಸ್ವಲ್ಪ ಗೋಡಂಬಿ ತಗೊಂಡಿದ್ದೇನೆ, ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಅದು ರುಚಿಗೋಸ್ಕರ, ತಿನ್ನುವಾಗ ಚೆನ್ನಾಗಿರ್ತದೆ. ಗೋಡಂಬಿ ಕೊನೆಯಲ್ಲಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಯಾಕೆಂದರೆ ಬೇಗ ಫ್ರೈ ಆಗ್ತದೆ ಗೋಡಂಬಿ. ಈಗ ಫ್ರೆಂಡ್ಸ್, ಇಲ್ಲಿ ನಾನೊಂದು 2 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ, ಸ್ವಲ್ಪ ಕರಿಬೇವು ತಗೊಂಡಿದ್ದೇನೆ, ಇದು ಹಾಕ್ಕೊಳ್ಳುವ.
ಓಕೆ ಫ್ರೆಂಡ್ಸ್, ಆಗಿದೆ. ಸಾಸಿವೆ ಸಿಡಿತಾ ಇದೆ. ಸ್ಟವ್ ಆಫ್ ಮಾಡ್ತೇನೆ. ಈ ಮಿಶ್ರಣವನ್ನು ನಾವು ನಮ್ಮ ರೈಸಿಗೆ ಹಾಕೊಳ್ಳುವ. ಎಲ್ಲವನ್ನು ಸೇರಿಸ್ತೇನೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳುವ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಉಪ್ಪೊಂದು ಸರಿ ಚೆಕ್ ಮಾಡಿಕೊಳ್ಳಿ, ಬೇಕಿದ್ರೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ವೆಜಿಟೇಬಲ್ ಕರ್ಡ್ ರೈಸ್ ರೆಡಿಯಾಗಿದೆ. ಎಷ್ಟು ಚಂದ ಕಾಣ್ತದೆ ಅಲ್ವಾ? ನೋಡಿ ನೋಡಿ ಫ್ರೆಂಡ್ಸ್, ನೋಡಿ ತಿನ್ನುವಂತ ಆಗ್ತದಲ್ವಾ? ಅಷ್ಟು ಒಳ್ಳೆಯದಾಗಿ ಬರ್ತದೆ. ಟೇಸ್ಟು ಕೂಡ ಹಾಗೆ ತುಂಬ ಅದ್ಭುತವಾಗಿರ್ತದೆ ಫ್ರೆಂಡ್ಸ್. ಯಾರು ಕೂಡ ತಿನ್ಬೋದು, ಆ ಥರ ಇರ್ತದೆ. ನೀವು ನೈಟ್ ಕೂಡ ತಿನ್ಬೋದು, ಹಾಗೆ ಲಂಚಿಗೂ ಕೂಡ ತಿನ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರ್ತದೆ. ಬಾಕ್ಸಿಗೂ ಕೂಡ, ಟಿಫನ್ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬೋದು. ಸೂಪರಾಗಿರ್ತದೆ. ಎಲ್ಲ ವೆಜಿಟೇಬಲ್ಸ್ ಇದೆ ಅಲ್ವಾ, ಹಾಗಾಗಿ ಚೆನ್ನಾಗಿ ತಿನ್ಬೋದು. ಆರೋಗ್ಯಕ್ಕೂ ಕೂಡ ತುಂಬ ಉತ್ತಮವಾದ ಒಂದು ರೆಸಿಪಿ. ಈಗ ಸಮ್ಮರ್ ಅಲ್ವಾ, ಹೇಳಿ ಮಾಡಿಸಿದಂಥ ರೆಸಿಪಿ ಫ್ರೆಂಡ್ಸ್ ಇದು. ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ.